ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಮಂಗಳವಾರ 2 ದಿನಗಳ ಹಿಂದೆ ಯಾವ ಸುದ್ದಿಯನ್ನು ಇದೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ನಾವು ಬ್ರೇಕ್ ಮಾಡಿದ್ವೋ ಆ ಸುದ್ದಿ ಇವತ್ತು ನಿಜ ಆಗಿದೆ. ಜಗದೀಶ್ ಶೆಟ್ಟರ್ನ ವಾಪಸ್ ಕರೀಬೇಕು ಅನ್ಕೊಂಡಿದ್ದೀವಿ ಪಕ್ಷಕ್ಕೆ ಅಂತ ರಾಜ್ಯ ಬಿಜೆಪಿ ಮುಖಂಡರು ಕೇಂದ್ರ ಬಿಜೆಪಿ ಮುಖಂಡರಿಗೆ ಹೇಳಿದರು. ವಾಪಸ್ ಇವರು ಕರೀತಾ ಇರೋದು ಈಗಲ್ಲ, 3 ತಿಂಗಳ ಹಿಂದೆನೇ ಸುದ್ದಿ ಬಂದಿತ್ತು. ಇಂಥದ್ದೊಂದು ಪ್ರಯತ್ನ ಆಗ್ತಿದೆ. ರಾಜ್ಯ ಬಿಜೆಪಿಯಿಂದ ತುಂಬ ಪ್ರಮುಖರಾದವರೊಬ್ಬರು ಜಗದೀಶ್ ಶೆಟ್ಟರ್ನ ಮೀಟ್ ಮಾಡಿದ್ದಾರೆ. ಬಟ್ ಆವಾಗ ಆ ಸುದ್ದಿ ಏನೇನೋ ಟರ್ನ್ಔಟ್ ಆಯಿತು, ಇನ್ನೇನೇನೋ ದಿಕ್ಕು ತಗೊಂಡ್ಬಿಡ್ತು. ಈಗ ಮತ್ತೊಮ್ಮೆ ಕಾಲ ಕೂಡಿ ಬಂತು. ರಾಜ್ಯ ಬಿಜೆಪಿ ಮುಖಂಡರು ಕೇಂದ್ರ ಬಿಜೆಪಿ ಮುಖಂಡರಿಗೆ ಹೇಳಿದ್ರು, ಕೇಂದ್ರ ಬಿಜೆಪಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ಮಾತಾಡಿ ನೋಡಿ, ಟ್ರೈ ಮಾಡಿ, ಬರೋದಿದ್ರೆ ಬರಲಿ. ಆ್ಯಕ್ಚುಲಿ ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರನ್ನೂ ಕರೆಸ್ಕೋಬೇಕು ಅಂತಿದ್ದದ್ದು. ಜಗದೀಶ್ ಶೆಟ್ಟರ್ ತೋರಿಸಿದ ಆಸಕ್ತಿಯನ್ನು ಲಕ್ಷ್ಮಣ ಸವದಿ ಅವರು ತೋರಿಸಲಿಲ್ಲ. ಇದನ್ನು ಮಂಗಳವಾರನೇ ಹೇಳಿದ್ವಿ. ಲಕ್ಷ್ಮಣ ಸವದಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಜಗದೀಶ್ ಶೆಟ್ಟರ್ ವಾಸ್ ಇಂಟ್ರೆಸ್ಟೆಡ್. ಕೇಂದ್ರ ಬಿ ಜೆ ಪಿ ಅವರು ಹ್ಞೂ ಅಂದರೆ ಜಗದೀಶ್ ಶೆಟ್ಟರ್ ಅದನ್ನೂ ಹೇಳಿದ್ರು, ನಿಮ್ಮ ಮಟ್ಟದಲ್ಲಿ ಆಗೋದಲ್ಲ, ಇದು ನಂಬರ್ 1 ನಂಬರ್ 2 ಮಟ್ಟದಲ್ಲಿ ಆಗಬೇಕು. ಅಂದರೆ ಮೋದಿ ಅಮಿತ್ ಶಾ ಮಟ್ಟದಲ್ಲಿ ಆಗಬೇಕು. ನೀವೇನೋ ನಿರ್ಧಾರ ಮಾಡಿದ್ರೆ ಆಗೋದಿಲ್ಲ, ಅವ್ರನ್ನ ಕೇಳಿ ನೋಡಿ ಎಂಡ್ ರಿಸಲ್ಟ್ ಏನು ಅಂತ ಇವತ್ತು ನೋಡ್ತಾ ಇದ್ದೀರಿ ಟಿ ವಿಯಲ್ಲಿ. ನನ್ನ ಕೊಲೀಗ ಪ್ರಶಾಂತ್ ನಾತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇದ್ದಾರೆ. ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇದ್ದಾರೆ. ಕಂಗ್ರಾಟ್ಸ್ ಪ್ರಶಾಂತ್, ನಿಮ್ಮ ಮತ್ತೊಂದು ಬ್ರೇಕಿಂಗ್ ನಿಜ ಆಯಿತು. ಥ್ಯಾಂಕ್ ಯು ಅಜಿತ್. ಇದನ್ನು JDS BJP ಮೈತ್ರಿ ಮಾತುಕತೆ ಫೈನಲ್ ಆಗಿದೆ. ಅಮಿತ್ ಶಾ ಅವರ ಮನೆಯಲ್ಲೇ ದೇವೇಗೌಡರು ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ನೋ ಸುದ್ದಿ ಬ್ರೇಕ್ ಮಾಡಿದಾಗಲೂ ಭಾಳ ಜನ ಹಿಂಗೆ ಅಂದರು, ಅದು ಹೆಂಗ್ರಿ ಆಗುತ್ತೆ ಅಂತ. ನಾವು ಮಂಗಳವಾರ ಜಗದೀಶ್ ಶೆಟ್ಟರ್ ವಾಪಸ್ BJPಗೆ ಬರೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಅಂದಾಗಲೂ ತುಂಬ ಜನ ನಂಬಲಿಲ್ಲ. ಅದು ಹೆಂಗೆ ಆಗ್ಬಿಡುತ್ತೆ ಅಂತಂದರು. ಬಹುಶಃ ನಿಮಗೂ ಸುಮಾರು ಕಾಲ್ ಬಂದಿರಬೇಕು. ಅಜಿತ್, ಇವೆಲ್ಲವೂ ಸಹಜ. ಅಂದರೆ ಈಗ ಯಾವುದೋ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುವಾಗ ಅಥವಾ ಸುದ್ದಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದಿಷ್ಟು ಜರ್ನಲಿಸಮ್ನ ಸ್ಟ್ಯಾಂಡರ್ಡ್ಗಳಿವೆ. ಎಸ್, ಅವುಗಳಿಗೆ ಅನುಗುಣವಾಗಿ ಅವುಗಳನ್ನು ಚೆಕ್ ಮಾಡಿ ಕೊಡುವಾಗ ಒಂದಿಷ್ಟು ರಿಸ್ಕ್ಗಳು ಯಾವತ್ತಿಗೂ ಇರುತ್ತೆ, ಎಲ್ಲ ಸುದ್ದಿಗಳಿಗೆ ಇರ್ತವೆ. ಹೌದು. ನೀವು ಆ ಸುದ್ದಿಯನ್ನು ನನಗೆ ಹೇಳಿದಾಗ ಫಸ್ಟ್ ಜಗದೀಶ್ ಶೆಟ್ಟರ್ ಸಿಟ್ಟು ಮಾಡ್ಕೊಂಡ್ಬಿಟ್ರಿ ಏನು ಅಂತ ನನಗೆ ಗಾಬರಿ ಇದ್ದದ್ದು. ಇನ್ಯಾವುದೋ ಮಾಧ್ಯಮದ ಮುಂದೆ ಬಂದು ಯಾರೇ ಅದು ಸುದ್ದಿ ಕೊಟ್ಟಿದ್ದು ಹಂಗೆಲ್ಲ ಹಾಕ್ತಾರ ಅಂದ್ಬಿಟ್ರೆ ಅಂತ. ಅಂದರೆ ನನಗನ್ಸುತ್ತೆ ಕೆಲವು ಜರ್ನಲಿಸಮ್ನ ಸ್ಟ್ಯಾಂಡರ್ಡ್ಗಳಿವೆ, ಕೆಲವು ಮಾನದಂಡಗಳಿವೆ. ಸುದ್ದಿಯನ್ನು ಎಲ್ಲ ಆಯಾಮದಲ್ಲಿ ಚೆಕ್ ಮಾಡಿಕೊಂಡು ಕೊಟ್ಟಾಗ 90 ಪಾಲು ಸುದ್ದಿ ಸುಳ್ಳಾಗಲ್ಲ. ಕರೆಕ್ಟ್. 10% ನಿಮ್ಮ ನಶೀಬನ ಮೇಲೆ ಅವಲಂಬಿತ. ಅಂದರೆ ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಮ ಕೊನೆಯ ಗಳಿಗೆಯಲ್ಲೇನೋ ಮಾತುಕತೆ ಮುರಿದು ಹೋಗ್ಬಿಡುತ್ತೆ. ಹೌದು. ಆಗ ಮುರಿದು ಬಿದ್ದಾಗ ನೀವು ನಿಮ್ಮ ಸುದ್ದಿ ಸುಳ್ಳು ಅಂತಕ್ಕಂಥದ್ದು ಕೂಡ ಆಗ್ಬೋದು. ಇವೆಲ್ಲವೂ ನಡೀತಾ ಇರ್ತವೆ. ಬಟ್ ರಿಸ್ಕ್, ಎಸ್, ಆ್ಯಸ್ ಎ ರಿಪೋರ್ಟರ್ ವಿ ಹ್ಯಾವ್ ಟು ಟೇಕ್ ರಿಸ್ಕ್. ಹಾಗಾಗಿ ನನಗನ್ಸುತ್ತೆ ಜಗದೀಶ್ ಶೆಟ್ಟರ್ ನೀವು ಹೇಳದಂತೆ 3 ತಿಂಗಳ ಹಿಂದೆಯೇ ಜಗದೀಶ್ ಶೆಟ್ಟರನ್ನು ಮಾತನಾಡಿಸ್ಲಿಕ್ಕೆ ಸಂಘದ ಪ್ರಮುಖರೊಬ್ಬರು ಹೋಗಿದ್ದರು. ಹೋದಾಗ ಮಾತುಕತೆ ನಡೀತು. ಆದರೆ BJP ಇವತ್ತಿನ BJPಯಲ್ಲಿ ಇರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ ಅಂದರೆ ಲೋಕಲಿ ಯು ಕೆನಾಟ್ ಟೇಕ್ ಎನಿ ಡಿಸಿಷನ್. ಎಸ್, ನೀವು ನಂಬರ್ 1 ನಂಬರ್ 2 ಹ್ಞೂ ಅಂದರೆ ಮಾತ್ರ ಆ ನಿರ್ಧಾರ ಮುಂದೆ ಹೋಗುತ್ತೆ. ಆ ಕಾರಣದಿಂದ ನಂಬರ್ 1 ನಂಬರ್ 2ಗೆ ರೆಫರ್ ಆಯಿತು. ಆದರೆ ನಂಬರ್ 1 ಯೂಶ್ವಲಿ ನರೇಂದ್ರ ಮೋದಿ ಯಾರ ಜೊತೆಗೂ ಕೂಡ ಚರ್ಚೆ ಮಾಡಲ್ಲ. ಅಮಿತ್ ಶಾ ಮತ್ತು JP ನಡ್ಡಾ ಚರ್ಚೆ ಮಾಡ್ತಾರೆ. ಹೀಗಾಗಿ ಅಮಿತ್ ಶಾ ಮತ್ತು JP ನಡ್ಡಾ ಕೂಡ ಪಂಚರಾಜ್ಯಗಳ ಚುನಾವಣೆಗಳ ಸಂದರ್ಭದಲ್ಲಿ ಭಾಳ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ವಿಜಯೇಂದ್ರ ಅಧ್ಯಕ್ಷರಾದ ನಂತರ ಏನು 15 ದಿನಗಳ ಹಿಂದೆ ಒಂದು ಮಾತುಕತೆಗೆ ವಿಜಯೇಂದ್ರರನ್ನು ದಿಲ್ಲಿಗೆ ಕರೆಸಲಾಗಿತ್ತು. ಆಗ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಡಿಯಲ್ಲಿ 2-3 ಹೆಸರುಗಳ ಚರ್ಚೆ ಆದವು. ಜನಾರ್ದನ್ ರೆಡ್ಡಿ ಹೆಸರು ಬಂತು, ಲಕ್ಷ್ಮಣ್ ಸವದಿ ಹೆಸರು ಬಂತು, ಜಗದೀಶ್ ಶೆಟ್ಟರನ್ನು ಕರ್ಕೊಂಡು ಬರ್ತಕ್ಕಂಥದ್ದರ ಬಗ್ಗೆ ಹೆಸರು ಬಂತು. ಲಕ್ಷ್ಮಣ್ ಸವದಿ ನನಗನ್ಸುತ್ತೆ 2 ಕಾರಣಗಳಿವೆ. ಒಂದು, ಯಡಿಯೂರಪ್ಪನವರ ಕುಟುಂಬದ ಜೊತೆಗೆ ಅವ್ರಿಗೊಂದು ತಾಕ್ಲಾಟ ಇದೆ. ನನ್ನನ್ನು ಯಡಿಯೂರಪ್ಪನವ್ರು ಬೆಳಿಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಒಂದು ತಾಕ್ಲಾಟ ಇದೆ. ಹೀಗಾಗಿ ವಿಜೇಂದ್ರ ಅಧ್ಯಕ್ಷರಾದ್ಮೇಲೆ ನಮಗೇನು ಸ್ಪೇಸ್ ಇದೆ ಇಲ್ಲಿ ಅನ್ನೋದು ಲಕ್ಷ್ಮಣ್ ಸವದಿ ಪ್ರಶ್ನೆ. ಹೀಗಾಗಿ ಅವರು ತುಂಬ ಉತ್ಸುಕತೆಯನ್ನು ತೋರಿಸಲಿಲ್ಲ. ಜನಾರ್ದನ್ ರೆಡ್ಡಿ ನನಗನ್ಸುತ್ತೆ ಮಾತುಕತೆ ನಡೀತಾ ಇದೆ. ಅಂತಿಮವಾಗಿ ಏನಾಗುತ್ತೆ, ಯಾಕಂದರೆ ಜನಾರ್ದನ್ ರೆಡ್ಡಿ ಅವರನ್ನು ತಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಪ್ರಶ್ನೆಗಳು, ಪಾರ್ಟಿ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಆಗಲ್ಲ, ಪರ್ಸೆಪ್ಷನ್ ಒಂದು ಡೆವಲಪ್ ಆಗುತ್ತೆ. ನೀವು ಭ್ರಷ್ಟಾಚಾರಿ ಅಂತ ಹೇಳಿದ್ರಿ,
ಇಷ್ಟೊಂದು ಕೇಸ್ಗಳಿವೆ ಅಂತ ಹೇಳಿದರೆ ಅವ್ರನ್ನ ಯಾಕೆ ತಂದ್ರಿ ಅಂತಕ್ಕಂಥದ್ರ ಬಗ್ಗೆ. ಆ ಕಾರಣದಿಂದ ಜನಾರ್ದನ್ ರೆಡ್ಡಿ ಅವ್ರನ್ನ ತರಬೇಕಾ ತರಬಾರ್ದಾ, ಹೊರಗಿಟ್ಟು ಬೆಂಬಲ ಕೋರಬೇಕಾ, ಈ ಎಲ್ಲ ಚರ್ಚೆಗಳು ನಡೀತಾ ಇವೆ. ಆದರೆ ಜಗದೀಶ್ ಶೆಟ್ಟರ್ ನೋಡಿ, ಕರ್ನಾಟಕದ ಬಿ ಜೆ ಪಿಗೂ ಕೂಡ ಇವತ್ತೇನೊಂದು ಸಂಚಲನದ ರೂಪದಲ್ಲಿ ನಡೀತು. ದಿಲ್ಲಿಗೆ ಹೋದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ನಡ್ಡಾ ಅವ್ರನ್ನ ಭೇಟಿಯಾದರು, ಪಾರ್ಟಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೀತು. ಇದನ್ನು ಕಳೆದ ಅನೇಕ ತಿಂಗಳುಗಳಲ್ಲಿ ಕರ್ನಾಟಕದ ಬಿ ಜೆ ಪಿ ನಡೆಸಿರಲಿಲ್ಲ. ಕಾಂಗ್ರೆಸ್ ವಾಸ್ ಅಟ್ ಅಪ್ಪರ್ ಹ್ಯಾಂಡ್. ಎಸ್, ತುಂಬ ದಿನಗಳ ನಂತರ ಮೊದಲ ಬಾರಿ ಕರ್ನಾಟಕದ ಬಿ ಜೆ ಪಿಗೆ ಒಂದು, ನೀವು ಅದನ್ನು ಹೇಗೆ ಅಂದರೆ ಮೀನುಗಾರರ ಭಾಷೆಯಲ್ಲಿ ಕೇಳಿದರೆ ಒಂದು ದೊಡ್ಡ ಮೀನು ಕೈಗೆ ಸಿಕ್ಕಿದೆ. ಮೀನು ಹೋಗಿದ್ದ ಮೀನುಗಳ ಲೆಕ್ಕ ಅಲ್ಲ, ಹೋಗಿದ್ದ ಮೀನುಗಳ ಲೆಕ್ಕನೇ ಜಾಸ್ತಿ ಇತ್ತು, ಬಂದಿದ್ದ ಮೀನುಗಳ ಕಡಿಮೆ ಇತ್ತು. ಇವತ್ತು ಆ ಒಂದು ದೊಡ್ಡ ಮೀನು ಕರ್ನಾಟಕದ ಬಿ ಜೆ ಪಿ ಕೈಗೆ ಸಿಕ್ಕಿದೆ. ಅಟ್ ಪ್ರಾಕ್ಟಿಕಲ್ ಲೆವೆಲ್ ಅಜಿತ್, ಲಾಭ ನಷ್ಟದ ಲೆಕ್ಕಾಚಾರ, ಈಗ ಜಗದೀಶ್ ಶೆಟ್ಟರ್ ಬಂದರೆ ಏನೋ ಭಾರಿ ಲಾಭ ಆಗತ್ತೆ ಬಿ ಜೆ ಪಿಗೆ ಅಥವಾ ಕಾಂಗ್ರೆಸ್ಸಿಗೆ ನಷ್ಟ ಆಗತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ಹೋದರೆ ದೊಡ್ಡ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ. ಆದರೆ ಪರ್ಸೆಪ್ಷನ್, ಎಸ್, ಹಿಂದೆ ಕೂಡ ಜಗದೀಶ್ ಶೆಟ್ಟರ್ ಹೋದಾಗ ಜಗದೀಶ್ ಶೆಟ್ಟರ್ 35,000 ಮತಗಳ ಅಂತರದಿಂದ ಸೋತಿದ್ರು, ತುಂಬ ಹೀನಾಯವಾಗಿ ಸೋತಿದ್ರು. ಕರೆಕ್ಟ್. ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆಯಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಯಾರನ್ನೂ ಕೂಡ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಜಗದೀಶ್ ಶೆಟ್ಟರ್ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದರು, ನನ್ನನ್ನು ಪಾರ್ಟಿಯಿಂದ ಹೊರಹಾಕಿದ್ರು, ಕರ್ನಾಟಕದಲ್ಲಿ ಬಿ ಜೆ ಪಿ ಸೋಲ್ತು ಅಂತಕ್ಕಂಥದ್ದು. ಲಿಂಗಾಯತರು ನನ್ನ ಕಾರಣದಿಂದ ದೂರ ಹೋದರು ಅಂತಕ್ಕಂಥ ಒಂದು ಪರ್ಸೆಪ್ಷನ್ ಏನು ಕ್ರಿಯೇಟ್ ಆಗಿತ್ತು. ವಿಜೇಂದ್ರ ಯಡಿಯೂರಪ್ಪ ಬಂದಮೇಲೆ ವಿಜೇಂದ್ರಗೂ ಕೂಡ ಒಂದು ರೀತಿ ನೀವು ಬಂದಮೇಲೆ ಏನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಬರುತ್ತಲ್ವ. ಹೌದು, ಎಲ್ಲ ಪ್ರೊಫೆಷನ್ದಲ್ಲಿ ಕೇಳ್ತಾರೆ, ಏನು ಮಾಡ್ತಿದ್ದೀರಿ ನೀವು ಬಂದಮೇಲೆ ಏನು ಪರ್ಫಾರ್ಮೆನ್ಸ್ ತೋರಿಸಿದ್ರಿ ಕರೆಕ್ಟ್ ಅನ್ನುವ ಪ್ರಶ್ನೆ ಬಂದಾಗ ಇವತ್ತು ವಿಜೇಂದ್ರ ಜಗದೀಶ್ ಶೆಟ್ಟರನ್ನು ಮರಳಿ ತಂದು ತೋರಿಸಿದ್ದಾರೆ. ಆದರೆ ಇದೆಲ್ಲ ವಿಶ್ಲೇಷಣೆ ಆದಮೇಲೆ ಏನಂತಾರೆ, ಕೊನೆಗೆ ಉಳಿಯುವ ಪ್ರಶ್ನೆ ಏನು ಅಂತಂದರೆ, ಜಗದೀಶ್ ಶೆಟ್ಟರನ್ನು ಯಾಕೆ ಹೊರ ಹೋಗುವಂತೆ ವಾತಾವರಣ ಕ್ರಿಯೇಟ್ ಮಾಡಲಾಯಿತು, ಜಗದೀಶ್ ಶೆಟ್ಟರನ್ನು ಯಾಕೆ ಒಳಗೆ ತೆಗೆದುಕೊಳ್ಳಾಗ್ತಾ ಇದೆ, ಇದು ತರ್ಕಕ್ಕೆ ನಿಲುಕ್ತಾ ಇಲ್ಲ. ನನಗೆ ಇವತ್ತು ಈ ಸುದ್ದಿ ಬ್ರೇಕ್ ಆಗ್ತಾ ಇದ್ದಂತೆ ಹುಬ್ಳಿಯಿಂದ ಒಂದು ಫೋನ್ ಮಾಡಿದರು. ಜಗದೀಶ್ ಶೆಟ್ಟರ್ ಹೋದ್ರೆ ಯಾಕೆ ಬಂದ್ರೆ ಯಾಕಂತ ನಮಗೆ ಹುಬ್ಳಿ ಭಾಷೆಯಲ್ಲಿ ಕೇಳ್ತಾರಲ್ಲ, ಅದೇ ಅವ್ರು ಹೋದ್ರೆ ಯಾಕೆ ಬಂದ್ರೆ ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದರು. ನಂತರ ಅವ್ರು ಕೇಳಿದ ಪ್ರಶ್ನೆ, ಅವ್ರಿಗೆ ಟಿಕೆಟ್ ಆಗ ಕೊಡಲಿಲ್ಲ ಯಾಕೆ, ಈಗ ಕೊಡ್ತಿದ್ದಾರೆ ಯಾಕೆ, ಏನಾದರೂ ತರ್ಕ ಉಂಟಾ? ಕರೆಕ್ಟ್. ರಾಜಕಾರಣ ಕೆಲವೊಂದು ಸಲ ತರ್ಕಕ್ಕೆ ಮೀರಿದ್ದಿರುತ್ತೆ. ಅದೇ ಈಗ ಯಾವುದೇ ಷರತ್ತುಗಳಿಲ್ಲದೆ ಬಂದರು ವಿಜೇಂದ್ರ ಹೇಳಿದ್ರು, ಮಹೇಶ್ ತೆಂಗಿನಕಾಯಿ ಪಕ್ಷದ ಸಿದ್ಧಾಂತ ಒಪ್ಪಿ ಬಂದಿದ್ದಾರೆ. ಕ್ಯಾಮ್ರಾದ ಮುಂದೆ ಇದನ್ನೇ ಹೇಳಬೇಕು ಅವರು. ಬಟ್ ಬ್ಯಾಕ್ ಡೋರ್ನಲ್ಲಿ ಬೇರೆ ನಡೆದಿರುತ್ತಲ್ಲ. ಅದೇ ಷರತ್ತುಗಳು ಇಲ್ಲದೆ ಬರೋದಿದ್ರೆ ವಿಧಾನಸಭಾ ಚುನಾವಣೆಯ ಮುಂಚೆನೇ ಅವ್ರು ಬಿ ಜೆ ಪಿಯಲ್ಲಿ ಉಳ್ಕೊಳ್ತಾ ಇದ್ರು. ಹೌದು, ಅವ್ರು ಹೊರಗೆ ಹೋಗಿದ್ದು ಯಾಕೆ, ನನಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈಗ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಪ್ರಾಕ್ಟಿಕಲ್ ಪೊಲಿಟಿಕಲ್ ಎಲ್ರಿಗೂ ಇಷ್ಟ ಅರ್ಥ ಆಗುತ್ತೆ. ಬಿ ಜೆ ಪಿ ಏನೋ ಕೊಡುತ್ತೆ ಅಂತಕ್ಕಂಥದ್ದನ್ನು ಆಫರ್ ಮಾಡಿದೆ. ಕರೆಕ್ಟ್. ಈಗ ನಿಮಗೆ ಧಾರವಾಡ ಕೊಡೋಕ್ಕಾಗಲ್ಲ, ಹಾವೇರಿ ಕೊಡ್ತಾರ, ಬೆಳಗಾವಿ ಕೊಡ್ತಾರ. ಬೆಳಗಾವಿ ಮೋಸ್ಟ್ ಪ್ರಾಬಬ್ಲಿ ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ, ಯಾಕಂದರೆ ಮಂಗಳ ಅಂಗಡಿ ಬಿಟ್ಟರೆ ಕ್ಯಾಂಡಿಡೇಟ್ ಇಲ್ಲ. ಎಸ್, ಅದರಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ಕೂಡ ಜಗದೀಶ್ ಶೆಟ್ಟರನ್ನು ಕರೆತರುವಲ್ಲಿ ಜಾಸ್ತಿ ಇದೆ. ಓಕೆ. ರಮೇಶ್ ಜಾರಕಿಹೊಳಿ ಪಾತ್ರ ಕೂಡ ತೆರೆಯ ಹಿಂದೆ ಜಾಸ್ತಿ ಇದೆ. ನೀವು ಬೊಮ್ಮಾಯಿಯವರ ಸ್ಟೇಟ್ಮೆಂಟನ್ನು ಕೇಳಿದರೆ ಇಟ್ ವಾಸ್ ಸರ್ಕ್ಯಾಸ್ಟಿಕ್. ನಾನು ಅದನ್ನು ಅಂದರೆ ಸುವರ್ಣ ನ್ಯೂಸ್ಗೆ ಅಭಿನಂದನೆ ಅಂತ ತಗೊಳ್ಳಲ್ಲ. ಇಟ್ ವಾಸ್ ಸರ್ಕ್ಯಾಸ್ಟಿಕ್. ನಾನು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಕೂತಿದ್ದೀನಿ, ನನಗೆ ಸುದ್ದಿ ಟಿ ವಿಗಳ ಮೂಲಕ ಬರ್ತಾ ಇದೆ, ನಮ್ಮನ್ನು ಯಾರೂ ಕೇಳಿಲ್ಲ ಅಂತ ಅವ್ರು ಹೇಳೋ ಪ್ರಯತ್ನ ಮಾಡಿದರು. ಕರೆಕ್ಟ್, ಹೌದು. ಅಂದರೆ ಈ ರೀತಿಯ ಅನೇಕ ಹೆಸರುಗಳಿಗಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ. ಜಗದೀಶ್ ಶೆಟ್ಟರ್ ಏನು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿಲ್ಲ. ಯಡಿಯೂರಪ್ಪನವರು ಹೋಗಿ ಏನು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಮಹೇಶ್ ತೆಂಗಿನಕಾಯಿಗೆ ವಿಷಯ ಗೊತ್ತಿರಲಿಲ್ಲ, ಅರವಿಂದ್ ಬೆಲ್ಲದಿಗೆ ವಿಷಯ ಗೊತ್ತಿರಲಿಲ್ಲ, MR ಪಾಟೀಲ್ಗೆ ವಿಷಯ ಗೊತ್ತಿರಲಿಲ್ಲ. ಕೇವಲ ಶಂಕರ್ ಪಾಟೀಲ್ ಮುನೇನಕೊಪ್ಪರನ್ನ ಕರ್ಕೊಂಡು ಜಗದೀಶ್ ಶೆಟ್ಟರ್ ದಿಲ್ಲಿಗೆ ಹೋಗ್ತಾರೆ, ಬಿ ಜೆ ಪಿಯನ್ನು ಜಾಯಿನ್ ಆಗ್ತಾರೆ. ಈಗ ಧಾರವಾಡ ಜಿಲ್ಲೆಯ ರಾಜಕಾರಣಕ್ಕೆ ಜಗದೀಶ್ ಶೆಟ್ಟರ್ ಮರಳ್ತಾರ, ಅಥವಾ ಧಾರವಾಡ ಜಿಲ್ಲೆಗೆ ನಿಮ್ಮ ಕೈ ಹಾಕಿ ಕೊಡಲ್ಲ, ನೀವು ಬೆಳಗಾವಿಗೆ ಹೋಗಿ ಅನ್ನೋದನ್ನು ಮೊದಲೇ ಫಿಕ್ಸ್ ಮಾಡಿ ಅವರನ್ನು ಬಿ ಜೆ ಪಿಯ ಒಳಗಡೆ ಕರ್ಕೊಂಡು ಬರಲಾಗ್ತಾ ಇದೆ ನನಗನ್ಸುತ್ತೆ ಅಜಿತ್. ಸೊ ಈಗ ರಾಜ್ಯಸಭೆ ಮತ್ತೆ MLC ಮಾಡೋದು ಆ ಥರದ್ದೇನೂ ಇಲ್ಲ ಅಜಿತ್. ಅಮಿತ್ MP ಟಿಕೆಟ್ ಅಜಿತ್, ಅಮಿತ್ ಶಾ ಯಾರೊಂದಿಗೂ ಕೂಡ ಇವತ್ತಿನವರೆಗೆ ನನಗೆ ಗೊತ್ತಿರೋ ಪ್ರಕಾರ ನಿಮಗಿದು ಕೊಡ್ತೀನಿ ಬನ್ನಿ ಅಂತ ಹೇಳಿದ ಉದಾಹರಣೆಗಳಿಲ್ಲ. ಆ ಜಾಯಿಂಟ್ ಈಗ ಅರುಣ್ ಪುತ್ತಿಲ ಜಿಲ್ಲಾಧ್ಯಕ್ಷ ಸ್ಥಾನ ಕೇಳಿದ್ರು ಅಂತ ಇಲ್ಲಿಯವರೆಗೆ ಅದು ಜಾಯ್ನಿಂಗೇ ಆಗಿಲ್ಲ. ಕಂಡೀಷನ್ಸ್ ವಿದೌಟ್ ಕಂಡೀಷನ್ ಹಿ ವಿಲ್ ಟೇಕ್ ಯು ಇನ್ ಟು ದ ಪಾರ್ಟಿ. ಆದರೆ ನನಗನ್ಸತ್ತಿಗೆ ಯಡಿಯೂರಪ್ಪನವ್ರದ್ದು ಒಂದು ಸ್ವಭಾವ ಇದೆ,
ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿಕೊಡ್ತಾರೆ. ಅಂದರೆ ಇಲ್ಲಪ್ಪ ನಿಮ್ಮನ್ನು ಕರ್ಕೊಂಬರ್ತಾ ಇದ್ದೀನಿ, ನಡು ನೀರಲ್ಲಿ ಕೈ ಬಿಡ್ತೀವಿ ಅಂತಕ್ಕಂಥದ್ದು ಯಡಿಯೂರಪ್ಪನವರ ಸ್ವಭಾವ ಅಲ್ಲ, ಅವರ ಪೊಲಿಟಿಕಲ್ ಜಾಯಮಾನ ಕೂಡ ಅಲ್ಲ. ಹೀಗಾಗಿ ಏನು ಹೇಳಲಾಗಿದೆ ಈಗ ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪನವ್ರಿಗೆ ಇಬ್ಬರಿಗೆ ಚೆನ್ನಾಗಿ ಗೊತ್ತು ಯಾವ ಕ್ಷೇತ್ರದಲ್ಲಿ. ಈಗ ಹಾವೇರಿ ಅಂದಾಕ್ಷಣ ಸ್ಪಷ್ಟವಾಗಿ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದೇನು, ಟು ಬ್ಲಾಕ್ ಈಶ್ವರಪ್ಪ ಆ್ಯಂಡ್ ಬೊಮ್ಮಾಯಿ ಜಗದೀಶ್ ಶೆಟ್ಟರನ್ನು ಕರ್ಕೊಂಡು ಬಂದ್ರಾ ಈ ಪ್ರಶ್ನೆ ಹೇಳುತ್ತೆ. ಬೆಳಗಾವಿಯಲ್ಲಿ ಹಾಗಿಲ್ಲ, ಯಾಕಂದರೆ ಬೆಳಗಾವಿಯಲ್ಲಿ ಬಿ ಜೆ ಪಿ ಬಳಿ ಆ ರೀತಿಯ ಕ್ಯಾಂಡಿಡೇಟ್ ಇಲ್ಲ. ಮಂಗಳ ಅಂಗಡಿ ಕೂಡ ಜಗದೀಶ್ ಶೆಟ್ಟರ್ ಅವರ ಅಂದರೆ ಸುರೇಶ್ ಅಂಗಡಿಯವರ ಪತ್ನಿ, ಅಂದರೆ ಸುರೇಶ್ ಅಂಗಡಿ ಮಗಳು ಮತ್ತು ಮಗಳನ್ನು ಜಗದೀಶ್ ಶೆಟ್ಟರ್ ಸೊಸೆಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಆ ಕುಟುಂಬದ್ದೇ ಸೀಟ್ ಆದ ಕಾರಣ ಜಗದೀಶ್ ಶೆಟ್ಟರ್ಗೆ ಅಲ್ಲಿ ಹೋಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮನಸ್ಸಿನಲ್ಲಿದ್ದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಇಲ್ಲಿಯವರೆಗೆ ಆ ರೀತಿ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಜಗದೀಶ್ ಶೆಟ್ಟರ್ ಆಗಲಿ ಯಡಿಯೂರಪ್ಪನವರಾಗಲಿ ಕೊಟ್ಟಿಲ್ಲ. ಒಂದಂತೂ ನಿಶ್ಚಿತ ಅಜಿತ್, ಅಂದರೆ ನೀವೀಗ ಶುದ್ಧ ಹೇಳಿಕೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ, ನಾವೆಲ್ಲ ಹೇಳಿಕೆಗಳನ್ನು ಬೈಗಳನ್ನು ತೋರಿಸ್ತಿದ್ವಲ್ಲ, ಬಿ ಜೆ ಪಿಯವರು ಜಗದೀಶ್ ಶೆಟ್ಟರ್ ಹೋದಾಗ ನಮಗೇನು ನಷ್ಟ ಆಗೋಲ್ಲ ಅಂತ ಹೇಳಿದರು. ಹೌದು ಅಲ್ವಾ? ಹೌದು. ಇವತ್ತೇನು ಹೇಳ್ತಿದ್ದಾರೆ, ನಮ್ಗೆ ಲಾಭ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆಗ ಯಾಕೆ ನಷ್ಟ ಆಗಿಲ್ಲ, ಈಗ ಯಾಕೆ ಲಾಭ ಆಗ್ತಾ ಇದೆ, ಆ ಬಿ ಜೆ ಪಿಯವರೇ ಉತ್ತರ ಕೊಡಬೇಕು. ಕಾಂಗ್ರೆಸ್ನವರು ಜಗದೀಶ್ ಶೆಟ್ಟರ್ ಬಂದಾಗ ಏನು ಹೇಳಿದರು, ಅಯ್ಯೋಯ್ಯಪ್ಪ ಎಷ್ಟು ಅನ್ಯಾಯ ಇರಿ ಇವ್ರಿಗೆ, ಜಗದೀಶ್ ಶೆಟ್ಟರ್ಗೆ ಇವ್ರು ಬಂದರೆ ನಮಗಂತೂ ಭಯಂಕರ ಲಾಭ ಆಗತ್ತೆ ಅಂತ ಹೇಳಿದರು. ಇವತ್ತು ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ದಾರೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಸಂತೋಷ್ ಲಾಡ್ ಏನು ಹೇಳ್ತಿದ್ದಾರೆ, ಸಿಟಿ ಬಸ್ ಇದ್ದಂಗೆ ಬರೋರು ಹತ್ತೋರು ಹತ್ತಾರೆ, ಇಳಿದವ್ರು ಇಳಿತಾರೆ ಅಂತಕ್ಕಂಥದ್ದು. ಅಂದರೆ ನಿಮ್ಗೆ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಆಯಾ ಕಾಲಕ್ಕೆ ಅದೇ ಜಗದೀಶ್ ಶೆಟ್ಟರ್ನ ಸೇರಿಸ್ಕೊಳ್ಳೋವಾಗ ಯಾರ್ಯಾರು ಮನೆಗೆ ಹೋದರು, ಎಲ್ಲಿಂದ ಸ್ಪೆಷಲ್ ಫ್ಲೈಟ್ ಎಲ್ಲೆಲ್ಲಿಗೆ ಹಾರಾಡೋದು. ಬಟ್ ನನಗನ್ಸುತ್ತೆ ಅಜಿತ್, ಅಂದರೆ ಪೊಲಿಟಿಕಲಲ್ಲಿ 8-9 ತಿಂಗಳ ಅವಧಿಯಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ನಿರ್ಣಯಗಳನ್ನು ಮಾಡಿದ ಉದಾಹರಣೆಗಳಿಲ್ಲ. ಈಗ ಅಂದರೆ ನೀವು ಆಯಾರಾಮ್ ಗಯಾರಾಮ್ ಅಂತ ನಾವು ಕೇಳ್ತಾ ಇದ್ವಿ. ಕರ್ನಾಟಕದ ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಏನು ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಪ್ರಾಯಶಃ ಲೋಕಸಭಾ ಚುನಾವಣೆಯಲ್ಲಿ ಓನ್ಲಿ ಅಬೌಟ್ ಪರ್ಸೆಪ್ಷನ್ ಅಂತ ಅನಿಸ್ತದೆ, ಆ್ಯಸ್ ಯು ರೈಟ್ಲಿ ಸೆಡ್. ಇಟ್ಸ್ ಅಬೌಟ್ ಪರ್ಸೆಪ್ಷನ್. ಆದರೆ ಆ ಪರ್ಸೆಪ್ಷನ್ ಕೂಡ ಈಗ ವಿಜೇಂದ್ರ ಮತ್ತು ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ, ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ. ನೀವು ಈಗ ಜಗದೀಶ್ ಶೆಟ್ಟರನ್ನು ವಾಪಸ್ ಕರ್ಕೊಂಡು ಬರ್ತಿದ್ರಿ, ಏನು ಹೇಳ್ತಿದ್ರಿ, ಲಿಂಗಾಯತ ಮತಗಳ ಹೆಚ್ಚು ಕ್ರೋಢೀಕರಣ ಆಗ್ತವೆ ಅಂತಕ್ಕಂಥದ್ದು. ಅಂದರೆ ಈ ಪರ್ಸೆಪ್ಷನ್ನಲ್ಲೂ ಕೂಡ ಲಾಟ್ ಆಫ್ ದ್ವಂದ್ವಗಳಿವೆ. ಬಟ್ ಜಗದೀಶ್ ಶೆಟ್ಟರ್ ವಾಪಸ್ ಮರಳಿ ಬಂದು, ಈಗ ಪ್ರಹ್ಲಾದ್ ಜೋಶಿಯವ್ರಿಗೂ ಜಗದೀಶ್ ಶೆಟ್ಟರ್ಗೂ ಸಾಕಷ್ಟು ವೈಮನಸ್ಸುಗಳು ಧಾರವಾಡ ಜಿಲ್ಲೆಯ ರಾಜಕಾರಣದಲ್ಲಿ ಕಳೆದ 9 ತಿಂಗಳಿಂದ ಕಂಡು ಬಂದಿದ್ದು. ಅದರ ಕಥೆ ಏನು, ಮಹೇಶ್ ತೆಂಗಿನಕಾಯಿ ಮತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಅದರ ಕಥೆ ಏನು, ಕೊನೆಗೆ ಅನೇಕ ಕಾರ್ಯಕರ್ತರ ಪ್ರಶ್ನೆ ಇದೆ ಅಜಿತ್. ಈಗ ನಾನು ಹುಬ್ಬಳ್ಳಿಯವನಾದ್ರಿಂದ ಅದು ಹೇಳ್ತೇನೆ, ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಬಳಿ ಇದ್ದವರು ಬಿ ಜೆ ಪಿಗೆ ಬಂದು ಜಗದೀಶ್ ಶೆಟ್ಟರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಕಥೆ ಏನೀಗ, ಅಥವಾ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವ ಕಾರಣಕ್ಕೋಸ್ಕರ ಅನೇಕ ಬಿ ಜೆ ಪಿ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ವಿರುದ್ಧ ಕೆಲಸ ಮಾಡಿದರು. ಅವ್ರ ಪರಿಸ್ಥಿತಿ ಇವತ್ತೇನಾಗುತ್ತೆ. ಹಾಗಾಗಿ ರಾಜಕಾರಣದಲ್ಲಿ ಈ ವಿಷಯಗಳು ತುಂಬ ಸೂಕ್ಷ್ಮ ಇರ್ತವೆ. ಇವತ್ತಿನ ನಿರ್ಧಾರದಿಂದ ಅನಿಸಿದ್ದು ಹೈಕಮಾಂಡ್ ಯಾಕೆ ಕೈ ಬಿಡ್ತು, ಹೈಕಮಾಂಡ್ ಯಾಕೆ. ಜಗದೀಶ್ ಶೆಟ್ಟರ್ ಮನೆಯಿಂದ ಒಂದಷ್ಟು ದೃಶ್ಯಗಳು ಕೂಡ ಬಂದವು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ತೆಗೆದು ಮತ್ತೆ ಮೋದಿ ಅಮಿತ್ ಶಾ ಫೋಟೋ ಹಾಕ್ತಾ ಇದ್ದಿದ್ದು ಅಂತ ಅನ್ಸುತ್ತದೆ. ಬಹುಶಃ ಅವ್ರಿಗೆ ಈಸಿ ರೀ ಹಿಂಗೊಂದು ನಿರ್ಧಾರ ತಗೊಂಡ್ರು ಅಂತ. ಕಾರ್ಯಕರ್ತರ ಕಥೆ ಏನು ಅಂದರೆ ನನಗೆ ನೆನಪಿದೆ, ಈಗ ಜಗದೀಶ್ ಶೆಟ್ಟರ ಮನೆ ಏನಿದೆ ಅಲ್ಲ ಹುಬ್ಬಳ್ಳಿಯ ಬಾದಾಮಿ ನಗರದಲ್ಲಿ, ಅಲ್ಲಿನ ಕಾರ್ಪೊರೇಟ್ ಒಬ್ಬರು ಲೇಡಿ ಇದ್ದಾರೆ, ನನಗೆ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಅವರು ಜಗದೀಶ್ ಶೆಟ್ಟರ್ ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಜೊತೆ 24 ಗಂಟೆ ಓಡಾಡ್ತಿದ್ರು. ಪಾರ್ಟಿ ನಿರ್ಣಯ ತೆಗೆದುಕೊಳ್ತು ಅಂತ ಅವ್ರ ಪಕ್ಕದ ಮನೆಯಲ್ಲಿದ್ದವರು ದೂರ ಆಗ್ಬಿಟ್ರು. ಇವತ್ತು ಅವ್ರ ಕಥೆ ಏನು ಅಂದರೆ ಲಾಟ್ ಆಫ್ ಕ್ವಶನ್ಸ್ ವಿಲ್ ಬಿ ದೇರ್. ಅನೇಕ ಬಾರಿ ಏನಾಗುತ್ತೆ, ದಿಲ್ಲಿಯಲ್ಲಿ ಕುಳಿತುಕೊಂಡವರು ಆರಾಮಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬಿಡ್ತಾರೆ. ಪ್ರಾಕ್ಟಿಕಲಿ ಡೌನ್ ಕೆಳಗಡೆ ತಳಮಟ್ಟದಲ್ಲಿ ಅವರನ್ನು ಸೋಲಿಸಿದ ಮತದಾರರು, ಇದೇ ಅಮಿತ್ ಶಾ ಹುಬ್ಳಿಗೆ ಬಂದು ಒಂದು ಸಭೆಯನ್ನು ಮಾಡಿ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಕೂಡ ಜಗದೀಶ್ ಶೆಟ್ಟರನ್ನು ಗೆಲ್ಸಕ್ಕೆ ಬಿಡಲ್ಲ ಅಂತಕ್ಕಂಥದ್ದು. ನಾನೇ ಇಂಟರ್ವ್ಯೂ ತೊಗೊಂಡಾಗ ಹೇಳಿದ್ರಲ್ಲ, ಬಹುತ್ ಬುರೆ ಥರ ಸಹ ಹಾರನೆ ವಾಲೆ. ಇವತ್ತು ಅವರನ್ನು ವಾಪಸ್ ಕರೆದುಕೊಳ್ಳಲಾಗಿದೆ. ಇದರ ಇಂಪ್ಯಾಕ್ಟ್ ಏನು? ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ರವಿ ಶಿವರಾಮ್ ಮತ್ತು ಮಾರುತೇಶ್ ಇಬ್ಬರನ್ನು ಮಾತಾಡ್ತೀನಿ. ಬ್ರೇಕ್ ಆದಮೇಲೆ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.